ವೆಲ್ಕಮ್ ಟು ವೀರಶೈವಾಸ್ ಕಿಚನ್. ಮತ್ತೊಮ್ಮೆ ನಿಮಗೆ ವೀರಶೈವ ಕಿಚನ್ಗೆ ಸ್ವಾಗತ. ನಾವಿವತ್ತು ಅಕ್ಕಿ ಮಸಾಲೆ ರೊಟ್ಟಿಯನ್ನು ಮಾಡೋದಕ್ಕೆ ಹೊರಟಿದ್ದೀವಿ. ಅದಕ್ಕೆ ಬೇಕಾಗೋ ಸಾಮಗ್ರಿಗಳು: ಅಕ್ಕಿ ಹಿಟ್ಟು, ಉಪ್ಪು, ಜೀರಿಗೆ, ಕ್ಯಾರೆಟ್, ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಹಾಗೂ ಕರಿಬೇವಿನ ಸೊಪ್ಪು. ಮೊದಲಿಗೆ ನಾವು ಬಾಣಲಿಯಲ್ಲಿ ನೀರು ಹಾಕ್ಕೊಂಡು ಅದನ್ನು ಸ್ವಲ್ಪ ಉಪ್ಪು ಮತ್ತು ಎಣ್ಣೆಯೊಂದಿಗೆ ಕಾಯಿಸ್ಕೋಬೇಕು. ಕಾಯುವ ಸಮಯದಲ್ಲೇ ತುರಿದಿಟ್ಕೊಂಡಿರೋ ಕ್ಯಾರೆಟ್ ತುರಿ, ಕೊತ್ತಂಬರಿ ಹಾಗೂ ಕರಿಬೇವನ್ನು ಹಾಕಿ ಜೀರಿಗೆ ಜೊತೆಗೆ ಹಾಕಿ ಕಾಯಿಸ್ಕೋಬೇಕು. ಚೆನ್ನಾಗಿ ಕುದಿ ಬರ್ತಿದೆ ಅನ್ನೋ ಸಮಯ ಗಂಟನೂ ಕಾಯಿಸ್ಕೊಳ್ತಾ ಹೋಗಬೇಕು. ಇದಕ್ಕೆ ಗಟ್ಟಿಯಾಗಲು ಸ್ವಲ್ಪ ಅಕ್ಕಿ ಹಿಟ್ಟನ್ನು 1 ಸ್ಪೂನನ್ನು ನೀರಲ್ಲಿ ಕಲಸಿ ಇದರೊಳಗೆ ಹಾಕ್ಕೊಂಡ್ರೆ ಕುದಿಯುವಾಗ ಹದವಾಗಿ ಕುದಿಯೋದಕ್ಕೆ ಸರಿ ಹೋಗುತ್ತೆ. ಇದು ನೀಟಾಗಿ ಆಗಾಗ ಕೈ ಆಡ್ಕೊಳ್ಳಿ. ಸೊ ಇದು ಕುದಿ ಬರ್ತಾ ಇದೆ ನೋಡಿ. ಈ ರೀತಿ ಕುದಿಯುವಾಗ ನಾವು ಅಕ್ಕಿ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನ ತಗೊಳ್ಳೋಣ. ನೋಡಿ, ಈ ರೀತಿ ಚೆನ್ನಾಗಿ ಕುದ್ದಿದೆ. ಈಗ ಮತ್ತೊಮ್ಮೆ ಕೈ ಆಡಿಬಿಟ್ಟು ಇದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಹೋಗೋಣ. ಸುಮಾರು ಒಂದು 5ರಿಂದ 6 ಸ್ಪೂನು ಅಕ್ಕಿ ಹಿಟ್ಟನ್ನು ಹಾಕ್ಕೋಬೇಕಾಗತ್ತೆ. ಈ ರಾಗಿ ಮುದ್ದೆಯನ್ನು ಮಾಡ್ತೀವಲ್ಲ ಅದೇ ವಿಧಾನದಲ್ಲೇ ಇದನ್ನು ಕೂಡ ಮಾಡೋದು. ರಾಗಿ ಮುದ್ದೆ ಆದರೆ ನಾವು ಸ್ಮೂತ್ ಮಾಡ್ಕೋತೀವಿ, ಬಟ್ ಅಕ್ಕಿ ಹಿಟ್ಟಂದಕ್ಕೆ ನಾವು ಚಪಾತಿ ಹಿಟ್ಟನ್ನು ಅದಕ್ಕೆ ಕಲಿಸ್ಕೋಬೇಕಾಗುತ್ತೆ. ಹಾಗಾಗಿ ಮೊದಲು ಇದೇ ರೀತಿ ಮಾಡೋದ್ರಿಂದ ನಮಗೆ ಸ್ಮೂತ್ನೆಸ್ ಬರುತ್ತೆ ಅಕ್ಕಿ ರೊಟ್ಟಿ, ಹಾಗೆ ಲೇಯರ್ ಕೂಡ ನಿಮಗೆ ಬರುತ್ತೆ. ಮುಂದೆ ಮಾಡಿ ತೋರಿಸ್ತಾ ಹೋಗ್ತೀನಿ. ಈಗ ಗಂಟು ಇಲ್ದಿರೋ ಹಾಗೆ ನೀಟಾಗಿ ಕಲಸಿ ಅದನ್ನು ಹದವಾಗಿ ನೀಟಾಗಿ ಇದೇ ಥರ ಕೈಯಾಡಿ ಗಟ್ಟಿ ಮಾಡ್ಕೊಳ್ಳಿ. ಇದು ಒಂದು ಹಂತಕ್ಕೆ ನೀಟಾಗಿ ಗಟ್ಟಿ ಆಗುತ್ತೆ ನೋಡಿ ಈ ಥರ. ಈಗ ಇನ್ನೊಂದು ಸ್ವಲ್ಪ ಗಟ್ಟಿ ಬೇಕು ನಮಗೆ, ಹಾಗಾಗಿ ಮತ್ತೊಂದಷ್ಟು ಅಕ್ಕಿ ಹಿಟ್ಟನ್ನು ಹಾಕೋಣ. ಆಲ್ಮೋಸ್ಟು ಇದು ಒಂದು 3ರಿಂದ 4 ಜನಕ್ಕೆ ಆಗುವಷ್ಟು ಅಡುಗೆನ ಅಕ್ಕಿ ರೊಟ್ಟಿಯನ್ನು ರೆಡಿ ಮಾಡ್ತಾ ಇರೋದು. ಸೊ ಹಾಗಾಗಿ ಅರ್ಧ kg ಅಷ್ಟು ಬೇಕಾಗುತ್ತೆ ನಮಗೆ. ಹೀಗೆ ನೋಡಿ ನೀಟಾಗಿ ಸುತ್ತ ಎಳ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ. ಕಲಸಿ ಅದನ್ನು ಗಂಟಿಲ್ದೇ ಇರೋ ಹಾಗೆ ನೀಟಾಗಿ ರೆಡಿ ಮಾಡಿಕೊಂಡು ಇದನ್ನು ಹಾಗೆ ಒಂದು ಸೈಡಿಗೆ ತಂದು ಆರೋದಕ್ಕೆ ಬಿಡಬೇಕಾಗತ್ತೆ. ಇದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ಒಂದಕ್ಕೊಂದು ನೀಟಾಗಿ ಸ್ಮೂತ್ ಬರುತ್ತೆ ನೋಡಿ. ಈ ರೀತಿ ಮಾಡ್ಕೋಬೇಕು. ಇದಾದಮೇಲೆ ಇದೀಗ ರೆಡಿಯಾಗಿದೆ. ಇದು ತಣ್ಣಗಾದ ಮೇಲೆ ನಾವು ಮತ್ತೆ ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಕಲಿಸ್ಕೋಬೇಕಾಗತ್ತೆ. ಸೊ ಈಗ ತಣ್ಣಗಾಗಲಿ, ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಸೊ ಈಗ ಇದು ತಣ್ಣಗಾಗಿದೆ ನೋಡಿ. ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡಿಕೊಂಡು ಮೀಡಿಯಮ್ ಬಿಸಿ ಇದ್ದಾಗಲೇ ಮತ್ತಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ನಿಮಗೆ ಗೊತ್ತಾಗಿರುತ್ತೆ ಚಪಾತಿ ಹಿಟ್ಟನ್ನು ಅದಕ್ಕೆ ಅಂತ ನಾನು ಆಗಲೇ ಹೇಳ್ತಿದ್ದೀನಿ. ಹಾಗಾಗಿ ಚಪಾತಿ ಹಿಟ್ಟನ್ನು ಅದಕ್ಕೆ ಬರೋ ಹಾಗೆ ಈ ರೀತಿ ನೀಟಾಗಿ ಕಲಿಸ್ಕೊಳ್ಳಿ. ಕಲಿಸುವಾಗ ಬಿಸಿ ಅನಿಸಿದ್ರೆ ಸ್ವಲ್ಪ ನೀರನ್ನು ಕೈಗೆ ಹಚ್ಕೊಳ್ಳಿ ಅಷ್ಟೇ, ಇದಕ್ಕೆ ಹಾಕ್ಬೇಡಿ. ನೋಡಿ ಈಗ ಈ ರೀತಿ ರೆಡಿ ಇದೆ. ಇನ್ನೂ ಗಟ್ಟಿ ಕೂಡ ಮಾಡ್ಕೋಬೋದು, ಆದರೆ ನಾನು ಸ್ಮೂತಾಗಿ ಇಷ್ಟಿರಲಿ ಅಂತ ಮಾಡ್ಕೊಂಡಿದ್ದೀನಿ. ಇದನ್ನು ನಾವು ಲಟ್ಟಿಸ್ಕೋಬೇಕಾಗತ್ತೆ. ಲಟ್ಟಿಸ್ಕೊಳ್ಳುವಾಗ ಸ್ವಲ್ಪ ಅಕ್ಕಿ ಹಿಟ್ಟನ್ನು ತೆಗೆದಿಟ್ಕೊಂಡಿರಿ. ಚೆನ್ನಾಗಿ ಅದ್ದಿ ಅದನ್ನು ಲಟ್ಟಿಸ್ಕೊಳ್ಳಿ ಅಗಲವಾಗಿ. ಸೊ ನೋಡಿ, ಹೀಗೆ ನಿಧಾನವಾಗಿ ಮಾಡಿ ಇಲ್ಲ ಕಿತ್ತೋಗುತ್ತೆ. ಈಗ ಇದು ರೆಡಿ ಆಗ್ತಾಯಿದೆ. ನಾನು ಆಗಲೇ ಹೇಳಿದ್ದೆ ಪ್ರತಿ ಅಡುಗೆಯನ್ನು ಮಾಡುವಾಗಲೂ ಒಂದು ಮಂತ್ರವನ್ನು ಹೇಳ್ತೀನಿ ಅಂತ. ಈ ಸತಿ ನಾವು ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳುಗಳಿಗೆ ಒಳ್ಳೆಯ ಅಭ್ಯಾಸ ಅಂದರೆ ನಮ್ಮ ಕೈಗಳನ್ನು ನೋಡಿ ಅವರು ಮಂತ್ರಗಳನ್ನ ಹೇಳೋ ಹಾಗೆ ಮಾಡೋ ಅಂಥದ್ದು. ಇದಕ್ಕೆ ಆ ಮಂತ್ರ ಯಾವುದು ಅಂದರೆ: ಕರಾಗ್ರೇ ವಸತಿ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರದರ್ಶನಂ.
ಪ್ರತಿನಿತ್ಯ ಮಕ್ಕಳುಗಳು ಬೆಳಗ್ಗೆ ಎದ್ದು ಎರಡೂ ಕೈಗಳನ್ನು ಉಜ್ಜಿ ತಮ್ಮ ಕಣ್ಮೇಲೆ ಇಟ್ಕೊಂಡು ನಂತರ ಅದನ್ನು ಕೈ ತೆರೆದು ಈ ಮಂತ್ರವನ್ನು ಹೇಳಿದ್ರೆ ತುಂಬ ಶುಭವಾಗಿರುತ್ತೆ. ಈಗ ಕಾವಲಿ ಇಟ್ಕೊಂಡಿದ್ದೀವಿ. ಕಾವಲಿ ಕಾದಿದೆಯಾ ಅನ್ನೋದಕ್ಕೆ ಚೆಕ್ ಮಾಡ್ಕೊಳ್ಳಿ, ನೀರು ಹಾಕಿ. ಸೊ ಕಾದಿದೆ ಅಂದಮೇಲೆ ಈಗ ಅಕ್ಕಿ ರೊಟ್ಟಿ ತಟ್ಟಿದ್ದೀವಲ್ಲ ಅದನ್ನು ಇಲ್ಲಿ ಹಾಕ್ಕೊಳ್ಳಿ. ಇದು ಸುತ್ತ ಸಮವಾಗಿ ಬೇಯಬೇಕು. ಯಾಕೆ ಆಲ್ರೆಡಿ ಬೆಂದಿರೋದ್ರಿಂದ ಅಷ್ಟೊಂದು ರಿಸ್ಕ್ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸುಮಾರಾಗಿ ಬೆಂದ ತಕ್ಷಣ ನೋಡ್ಕೊಳ್ಳಿ. ನೋಡಿ, ಈ ರೀತಿ ಆದಾಗ ನಾವು ಇದಕ್ಕೆ ಬೆಣ್ಣೆ ಯೂಸ್ ಮಾಡ್ತೀವಿ. ಯಾಕೆಂತಲೇ ನಾನು ಆಗಲೇ ಹೇಳಿದೆ, ಮಕ್ಕಳುಗಳಿಗೆ ಬೆಣ್ಣೆ ತುಪ್ಪನ ನಾವು ವಯಸ್ಸಿನಲ್ಲೇ ಚೆನ್ನಾಗಿ ತಿನ್ನಿಸಿದ್ರೆ ದೇಹ ಸದೃಢವಾಗಿ ಹೆಲ್ತಿಯಾಗಿ ಇರುತ್ತೆ. ಹಾಗಾಗಿ ಬೆಣ್ಣೆ ಯೂಸ್ ಮಾಡೋದ್ರಿಂದ ತಪ್ಪೇನಿಲ್ಲ. ಸೊ ಎರಡೂ ಭಾಗಕ್ಕೂ ಬೆಣ್ಣೆಯನ್ನು ಸಮನಾಗಿ ಹಚ್ಕೊಳ್ಳಿ. ಬೆಣ್ಣೆ ಹಾಕೋದ್ರಿಂದ, ಬೆಣ್ಣೆ ಇಲ್ಲ ಅಂತಂದರೆ ನೀವು ಎಣ್ಣೆನೇ ಯೂಸ್ ಮಾಡ್ಬೋದು ಅಥವಾ ತುಪ್ಪವನ್ನಾದರೂ ಯೂಸ್ ಮಾಡ್ಬೋದು. ಒಟ್ಟಿನಲ್ಲಿ ಬೆಣ್ಣೆ ಹಾಕೋದ್ರಿಂದ ಮಕ್ಕಳ ದೇಹಕ್ಕೆ ಸೇರುತ್ತೆ ಅನ್ನೋದು, ನಾವು ಮಾಡೋದೇ ಮಕ್ಕಳಿಗೆ ಆರೋಗ್ಯವಾಗಿರಲಿ ಅಂತ. ಸೊ ಹಾಗಾಗಿ ಹಾಕ್ಕೋಬೋದು. ನೋಡಿ, ಎಲ್ಲ ತರಕಾರಿ ನಾವೇನು ಹಾಕಿದ್ದೀವಿ, ಕರಿಬೇವಿನ ಸೊಪ್ಪು ಆಗ್ಬೋದು, ಕ್ಯಾರೆಟ್ ಆಗ್ಬೋದು, ಇವೆಲ್ಲವೂ ಸಮನಾಗಿ ಹರಡ್ಕೊಂಡಿರುತ್ತೆ. ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಈ ರೀತಿ ಸುತ್ತ ಬೇಯಿಸ್ಕೊಳ್ತಾ ಹೋಗಿ ನಿಧಾನವಾಗಿ. ಸೊ ರೆಡಿಯಾಗಿದೆ. ನೋಡಿ ಎಷ್ಟು ರೌಂಡಾಗಿ ಬಂದಿದೆ. ಹಾಗೆ ಸ್ಮೂತ್ ಕೂಡ ನೋಡಿ, ತಗೊಳ್ಳೋದಕ್ಕೆ ಈಸಿ ಇದೆ. ಹಾಗೆ ನೋಡಿ ಎಷ್ಟು ಸ್ಮೂತು ಮತ್ತು ಲೇಯರ್ ಕೂಡ ಇದೆ. ಹಾಗೆ ಇದನ್ನು ಕಾಯಿ ಚಟ್ನಿನಲ್ಲಿ ತಿನ್ಬೋದು. ಕಾಯಿ ಚಟ್ನಿ ಮಾಡೋ ವಿಧಾನ ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈ ರೆಸಿಪಿ ನಿಮ್ಗೆ ಇಷ್ಟವಾದಲ್ಲಿ ಮನೆಯಲ್ಲಿ ಒಂದು ಸತಿ ರೆಡಿ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಪ್ರೋತ್ಸಾಹದೊಂದಿಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.